ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಮತ್ತು ಮಾತನಾಡುತ್ತಿರುವ ಸಖತ್ ಮಿಸ್ಟಾರಿಕಲ್ ಹಾಗೂ ಹಾರರ್ ಎಲಿಮೆಂಟ್ ಸಿನಿಮಾವಾಗಿರುವ ತಾಯಿ ಕಿಜ್ವಿ ಎಂಬ ಒಂದು ಸಿನಿಮಾದ ಬಗ್ಗೆ. ಈ ಸಿನಿಮಾ ಕಿಳ್ವಿ ಅಂದರೆ ತಮಿಳಿನಲ್ಲಿ ಅಜ್ಜಿ ಎಂಬ ಅರ್ಥ ಕೊಡುತ್ತದೆ. ಹಾಗೆ ಈ ಸಿನಿಮಾ ಈಗ ಕನ್ನಡ ಭಾಷೆಯಲ್ಲಿ ಕೂಡ ಡಬ್ಬಿಂಗ್ ಆಗಿ ರಿಲೀಸ್ ಆಗಿದೆ. ಹಾಗೆ ಒಬ್ಬ ಅಜ್ಜಿ ಮತ್ತು ಅವಳ ಸುತ್ತ ನಡೆಯುವ ಈ ನಿಗೂಢ ಘಟನೆಗಳು ಚಿತ್ರದ ಪ್ರಮುಖ ಹೈಲೈಟ್ ಆಗಿದೆ. ಹಾಗೆ ಈ ಸಿನಿಮಾ ಹೇಗಿದೆ, ಕತೆ ಹೇಗಿದೆ, ಮಿಸ್ಟಾರಿಕಲ್ ಆಗಿದೆಯಾ ಅಥವಾ ಈ ಸಿನಿಮಾ ಎಲ್ಲಿ ನೋಡಬೇಕು ಅನ್ನೋದು ಕೂಡ ನಾನು ವಿವರವಾಗಿ ಮಾಹಿತಿ ಕೊಡ್ತೀನಿ. ಕಂಪ್ಲೀಟಾಗಿ ನೋಡಿ. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಈ ಸಿನಿಮಾ ಕತೆ ಶುರುವಾಗೋದು ಒಬ್ಬ ಅಜ್ಜಿಯ ಸುತ್ತ. ಈ ಅಜ್ಜಿ ಬಡ್ಡಿ ವ್ಯಾಪಾರ ಮಾಡುತ್ತಿರ್ತಾಳೆ ಹಳ್ಳಿಯಲ್ಲಿ. ಆದರೆ ಆ ಅಜ್ಜಿಗೆ ಅಕಸ್ಮಾತಾಗಿ ಹುಷಾರ ತಪ್ಪುತ್ತದೆ. ಆಗ ಇವಳ ಮಕ್ಕಳು ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತಿರ್ತಾಳೆ. ಈ ಅಜ್ಜಿ ಸತ್ತರೆ ಸಾಕು, ಅವಳಿಗಿರುವಂಥ ಆಸ್ತಿ ನಮಗೆಲ್ಲ ಸಿಗುತ್ತೆ ಅಂತ ದುರಾಸೆಯಿಂದ ಈ ಅಜ್ಜಿ ಯಾವಾಗ ಸಾಯ್ತಾಳೆ ಅಂತ ಕಾಯ್ತಿರ್ತಾಳೆ. ಆದರೆ ಆ ಅಜ್ಜಿ ಸಾಯುವಾಗ ತುಂಬ ಆಭರಣ ಬಂಗಾರಗಳನ್ನು ಮುಚ್ಚಿಟ್ಟಿರ್ತಾಳೆ. ಸೊ ಅವಳು ಹೇಗೆ ಬದುಕಿಸ್ತಾರೆ ಮತ್ತು ಆ ಬಂಗಾರ ಅವರಿಗೆ ಸಿಗುತ್ತಾ ಮತ್ತು ನಿಜವಾಗಲೂ ಈ ಸಿನಿಮಾ ತಾಯಿ ಮಕ್ಕಳ ಮಧ್ಯದಲ್ಲಿರುವಂಥ ಒಂದು ಒಳ್ಳೆ ಸೆಂಟಿಮೆಂಟ್ ಸಿನಿಮಾವಾಗಿದೆ. ಈ ಸಿನಿಮಾ ನಿಮಗೆ ಕನ್ನಡ ಡಬ್ಬಿಂಗ್ ಆಗಿದೆ. ಇದು ಜಿಯೋ ಹಾಟ್‌ಸ್ಟಾರ್ OTT ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಈ ಸಿನಿಮಾ ಸಂಪೂರ್ಣವಾಗಿ ನೋಡೋಕ್ಕೆ ಸಿಗುತ್ತದೆ. ಈ ಸಿನಿಮಾದ ಪ್ರಮುಖ ಪಾತ್ರ ಅಜ್ಜಿ ಪಾತ್ರ ತುಂಬ ಚೆನ್ನಾಗಿಯೇ ನಿಭಾಯಿಸಿದ್ದಾರೆ. ಹಾಗೂ ಅವರ ಕಣ್ಣಿನ ನೋಟ ನಡುಕ ಹುಟ್ಟಿಸುತ್ತದೆ ಮತ್ತು ಅಲ್ಲಿ ಇದ್ದಂಥ ನೇಚರ್, ಹಳ್ಳಿಯ ಸೊಗಡಿನ ಮ್ಯೂಸಿಕ್ ಆಗ್ಬೋದು ಮತ್ತು ಪಕ್ಷಿಗಳ ಕೂಗಾಟ, ಮಾರ್ನಿಂಗ್ ಎದ್ದ ತಕ್ಷಣ ಬರುವಂಥ ಆ ಮ್ಯೂಸಿಕ್, ಆ ಒಂದು ವೈಬ್ ತುಂಬ ಕಲರ್ಫುಲ್ಲಾಗಿಯೇ ಸಿನಿಮಾದ ಡೈರೆಕ್ಟರ್ ಟೀಮ್ ಆಗ್ಬೋದು, ಸ್ಕ್ರೀನ್ ಪ್ಲೇ ಹೇಳುವಂಥ ರೀತಿ, ಕತೆ ಹೇಗೆ ಅರ್ಥ ಮಾಡಿಸ್ಬೇಕಂತ ಅರ್ಥ ಮಾಡಿಕೊಂಡು ಜನಗಳಿಗೆ ಎಮೋಷ್ನಲ್ ಕಾಮಿಡಿ ಮತ್ತೊಂದು ಗುಡ್ ಮೆಸೇಜಿಂಗ್ ವಿತ್ ಜೊತೆಗೆ ಒಂದು ಒಳ್ಳೆಯ ಸಸ್ಪೆನ್ಸ್ ಎಲಿಮೆಂಟ್ ಕೂಡ ಆ್ಯಡ್ ಮಾಡಿ ಈ ಸಿನಿಮಾ ರೆಡಿ ಮಾಡಿದ್ದಾರೆ. ಈ ಸಿನಿಮಾ ಬರುವಂಥ ಪ್ರತಿಯೊಂದು ಸಾಂಗ್ಸ್ ಕೂಡ ಬೇರೆ ಬೇರೆ ಒಂದು ಚೆನ್ನಾಗಿರೋ ಒಂದು ಗುಡ್ ವೈಬ್ ನೀಡುವಂಥ ಒಂದು ಸಾಂಗ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ BGM ಆಗಿದೆ. ಸೊ ಕೊನೆಯದಾಗಿ ಹೇಳಬೇಕಂದ್ರೆ, ನೀವು ಒಂದು ಸಸ್ಪೆನ್ಸ್, ಎಮೋಷ್ನಲ್, ಗುಡ್ ಮೆಸೇಜ್, ತಾಯಿ ಮತ್ತು ಮಗನ ಮಧ್ಯದಲ್ಲಿರುವಂಥ ಪ್ರೀತಿ ಬಾಂಧವ್ಯ ಬಗ್ಗೆ ಏನಾದೊಂದು ಫ್ಯಾಮ್ಲಿ ಓರಿಯೆಂಟೆಡ್ ಸಿನಿಮಾ ನೋಡಬೇಕು. ಅದು ಫ್ಯಾಮ್ಲಿ ಜೊತೆಗೆ ಕೂತಂದರೆ ದ ತಾಯಿ ಕಿಜ್ವಿ ಸಿನಿಮಾ ದ ಬೆಸ್ಟ್ ಸಿನಿಮಾ. ಸೊ ಈ ಸಿನಿಮಾ ಇವಾಗ ಎಲ್ಲ ಕಡೆ ಒಂದು ಒಳ್ಳೆಯ ಟ್ರೆಂಡ್ ರೆಸ್ಪಾನ್ಸ್ OTTಲಿ ಪಡೀತಾ ಇದೆ. ಸೊ ನೀವು ಇನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಈಗಲೇ ನೋಡಿದವರು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ದೊಂದಿಗೆ ಕಾಯ್ತಾರಿ. ನಮಸ್ಕಾರ ಸ್ನೇಹಿತರೆ.